ಭಾರತದ ಪ್ರಜೆಗಳು ದೇಶದ ಹೊರಗಡೆ ಇದ್ರೆ ಅವ್ರನ್ನ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತಾರೆ ಅಥವಾ NRIಗಳು ಅಂತಾರೆ. NRIಗಳು ಸುಮಾರು ಜನ ನಾವು ಒಂದು ಮಿಸ್ಟೇಕ್ ಮಾಡ್ತೀವಿ. ಏನಪ್ಪಾ ಅದು ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ಸ್ನ ಕನ್ವರ್ಟ್ ಮಾಡಲ್ಲ. ಆಸ್ ಪರ್ RBI ರೂಲ್ ನಾವು ಒಂದ್ಸರಿ NRI ಸ್ಟೇಟಸ್ ತಗೊಂಡ್ಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟಸ್ನ ಚೇಂಜ್ ಮಾಡಬೇಕು. ನಮ್ಮ ರೆಗ್ಯುಲರ್ ಸೇವಿಂಗ್ಸ್ ಅಥವಾ ಕರೆಂಟ್ ಅಕೌಂಟ್ನ ಮೇಂಟೈನ್ ಮಾಡೋ ಹಾಗಿಲ್ಲ. NRIಗಳಿಗೆ 3 ಆಪ್ಷನ್ ಇದೆ: NRE, NRO ಮತ್ತು FCNR. NRE ಅಂದರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಂತ. ಅಂದರೆ ಈ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕಾದ್ರೆ ಬೇರೆ ಕರೆನ್ಸಿಯಿಂದ ಬರಬೇಕು. ಫಾರ್ ಎಕ್ಸಾಂಪಲ್ ಡಾಲರು ಅಥವಾ ಯೂರೋಯಿಂದ ಬರುವಂಥ ದುಡ್ಡನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಡೆಪಾಸಿಟ್ ಮಾಡ್ಬೋದು. ಈ ಅಕೌಂಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ಬರುವಂಥ ಇಂಟ್ರೆಸ್ಟು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಯಾವಾಗ ಬೇಕಾದ್ರೂ ವಾಪಸ್ಸು ಒರಿಜಿನಲ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಎರಡನೇ ಆಪ್ಷನ್ನು NRO. ನಾನು ಹೊರಗಡೆನೋ ಸೆಟ್ಲ್ ಆಗಿದ್ದೀನಿ, ನಂಗೆ ಇಂಡಿಯಾದಲ್ಲೂ ಇನ್ಕಮ್ ಬರ್ತಾ ಇದೆ, ಅವಾಗ ಏನು ಮಾಡೋದು? ಇಂಡಿಯನ್ ರುಪೀಸಲ್ಲಿ ಡೆಪಾಸಿಟ್ ಮಾಡಬೇಕು. ಅವಾಗ ನೀವು NRO ಅಕೌಂಟ್ ಓಪನ್ ಮಾಡಬೇಕು. ಅಥವಾ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇದ್ದರೆ ಕೆಲವು ಬ್ಯಾಂಕ್ಗಳು ನಿಮ್ಮ ಸೇವಿಂಗ್ಸ್ ಅಕೌಂಟ್ನ NRO ಅಂತ ಈಸಿಯಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ಸೊ ಈ ಅಕೌಂಟಲ್ಲಿ ನೀವು ಡೆಪಾಸಿಟ್ ಮಾಡ್ಬೋದು. ನಿಮ್ಮ ಲೋಕಲ್ ಇಂಡಿಯನ್ ಇನ್ಕಮ್ ಇದ್ದರೆ ಅಲ್ಲಿಗೆ ಡೆಪಾಸಿಟ್ ಮಾಡಿಸ್ಕೊಂಡು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮೂರನೇದು FCNR, ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್. ಅಂದರೆ ಹೊರ್ಗಡೆಯಿಂದ ಕಳಿಸುವಂಥ ದುಡ್ಡು ಅದೇ ಕರೆನ್ಸಿಲಿರುತ್ತೆ, ಕನ್ವರ್ಷನ್ ಆಗಲ್ಲ ಇಂಡಿಯನ್ ರುಪೀಸ್ಗೆ. ಸೊ ನಾ ಈ ಡಾಲರ್ ಕಳಿಸಿದ್ರೆ ಡಾಲರಲ್ಲೇ ಇರುತ್ತೆ, ಯೂರೋಲ್ ಕಳಿಸಿದ್ರೆ ಯೂರೋಲೇ ಇರುತ್ತೆ. FCNR ಅನ್ನೋದು ಫಿಕ್ಸ್ ಡೆಪಾಸಿಟ್ ಆಗಿರುತ್ತೆ. ಇದ್ರಲ್ಲಿ ಬರುವಂಥ ಇಂಟ್ರೆಸ್ಟ್ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಬೇಸಿಕಲಿ ಒಂದ್ಸಲಿ ನೀವು NRI ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋದನ್ನು ಮರಿಬೇಡಿ. NRE, NRO ಅಥವಾ FCNR ಮಾಡಿಸ್ಕೋಬೋದು.